ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ, ನಮ್ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಕ್ತು, ತಗೋ ನೋಡು. ಯಾರ ಕೈಗೆ ಸಿಗುತ್ತೋ ಅಂತ, ಅದರಿಂದ ಏನಾಗುತ್ತೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ವಿ. ಇನ್ನು ನೋ ಟೆನ್ಷನ್, ಫುಲ್ ರಿಲ್ಯಾಕ್ಸ್. ಏನ್ ಹಾಗೆ ನೋಡ್ತಿದೀಯಾ? ನಾನು ಇಂಥ ರಿಲೀಫ್ ಮ್ಯಾಟ್ರ್ ಹೇಳ್ತಿದ್ದ ಹಾಗೇನೆ ಹಾರಿ ಕುಣಿದಾಡ್ತೀಯಾ, ನನ್ನ ತಪ್ಕೊಂಡು ಮುದ್ದು ಮಾಡ್ತೀಯ ಅಂತ ನಾನು ಅನ್ಕೊಂಡೆ. ಅವಳು ಕೊಟ್ಲಲ್ಲ ಮುತ್ತು, ಸರಿ ಹೋಗ್ಲಿಲ್ವಾ? ಏನು ಸೈಲೆಂಟ್ ಆದ್ರಾ? ನೋಡ್ಬಿಟ್ಯಾ? ನೋಡ್ಲಿಲ್ಲ ಅಂದ್ರೆ ಹೇಳ್ತಿರ್ಲಿಲ್ಲ ಅಲ್ವಾ? ಅಂದ್ರೆ ಅದು ಅವಳು. ಇನ್ನೇನು ಹೇಳ್ಬೇಡಿ. ಮನೇಲಿ ನೋಡಿದ್ರೆ ಹಗ್ಗು, ಇಲ್ಲಿ ನೋಡಿದ್ರೆ ಮುತ್ತು. ನಂಗ್ ತಾಳಿ ಕಟ್ಟಿದಿರಾ, ಸ್ವಲ್ಪ ಪ್ರಜ್ಞೆ ಇರ್ಲಿ. ಇನ್ನೊಂದ್ ಹೆಣ್ಣಿನ ಜೊತೆ ರೊಮ್ಯಾನ್ಸಾ? ಛೀ, ನಾಚಿಕೆ ಇಲ್ವಾ? ಅವನೇ ಅದು ಲೆಟರ್ಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ಅದಕ್ಕೆ ಅಂತ ಮುತ್ತು ಕೊಡಿಸ್ಕೋತೀರಾ? ಹಾಗೆ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ಮತ್ತಿನ್ನೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ಹಗ್ಗ? ಅಯ್ಯೋ ರಾಮಚಂದ್ರ, ಆ ಶ್ರೀರಾಮ ಅಂತಾನೆ ಅನ್ಕೊಂಡಿದ್ದೆ. ಕೃಷ್ಣ ಲೀಲೆನ್ ತೋರಿಸ್ತಾ ಇದ್ದೀರಾ. ಅಯ್ಯಯ್ಯೋ, ನನ್ ಹೆಂಡತಿ ನನ್ನನ್ನು ಅಪಾರ್ಥ ಮಾಡ್ಕೋತಿದ್ದಾಳೆ. ಇಂಥ ವಿಷಯದಲ್ಲಿ ಅಪಾರ್ಥ ಮಾಡ್ಕೊಳ್ದೆ ಅರ್ಥ ಮಾಡ್ಕೋಬೇಕಾ ಮತ್ತೆ? ಅವಳು ಕೆಲವರಿಗೆ ಮಾತ್ರ ಅಂದ, ನಿನ್ನಂತವರಿಗೆ ಇದೇ ಬೇಡ. ನಿಜ ಅವನಿ, ಕೆಲವೊಂದು ಹುಡುಗಿರ ಹತ್ರ ಅಂದನ ಕಳ್ಕೋತಾರೆ. ನಿನ್ನಂತವ್ರ ಹತ್ರ ಆ ಅಂದ ಇನ್ನೂ ಜಾಸ್ತಿ ಆಗತ್ತೆ. ಹೊಗಳಿದ್ರೆ ಕೋಪ ಕಡಿಮೆ ಆಗಲ್ಲ. ಪ್ಲೀಸ್ ಬಂಗಾರ, ಅರ್ಥ ಮಾಡ್ಕೋ. ಅದು ನನಗಿಷ್ಟನೇ ಇಲ್ದಿರೋ ಮುತ್ತು. ನೀನು ಒಪ್ಕೊಂಡ್ರೆ ನಿನಗೆ ಇಷ್ಟದಿಂದ ಮುತ್ತು ಕೊಡ್ತೀನಿ. ಆದ್ರೆ ಅವಶ್ಯಕತೆ ಏನೂ ಇಲ್ಲ. ಅವಳು ಕೊಟ್ಟಿರೋ ಮುತ್ತನ್ನ ಒರೆಸ್ಕೋತಿದ್ದೀನಿ ನೋಡು. ಹೋಯ್ತು, ಈಗ ಓಕೆನಾ? ಎಷ್ಟು ನಾಟಕ ಮಾಡ್ತೀರಾ? ಎಂತ ಮಾತು, ಎಂತ ಮಾತು. ನಿನ್ ಹತ್ರ ನಾನ್ ನಾಟಕನ? ಹೋಗೋಣ ಬನ್ನಿ. ಮುತ್ತು ಕೊಡ್ದೆ ನಾನ್ ಬರಲ್ಲ. ಹಾಗಾದ್ರೆ ಇಲ್ಲೇ ಇರಿ. ಯಾರಾದ್ರೂ ನೋಡ್ತಾರೆ? ನೋಡ್ಲಿಲ್ಲ ಅಂದ್ರೆ ಓಕೆ ಅಲ್ವಾ? ನಿಜವಾಗ್ಲೂ ಕೋಪ ಹೋಯ್ತಾ? ಅಮ್ಮಯ್ಯ.
ಈ ಆಧಾರ ಯಾವತ್ತೋ ಒಂದಿನ ನಮಗ್ ಸಹಾಯ ಮಾಡುತ್ತೆ. ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಹೌದು. ಕಾರಲ್ಲಿ ಇಟ್ಟು ಬರ್ತೀನಿ ಇರು. ಜಯಮ್ಮ ಅವ್ರ ಮುಂದೆ ಅತ್ತೆಯವರು ಸೋಲ್ತಿದ್ದಾರೆ. 2ನೇ ಆಟದಲ್ಲಿ ಅವ್ರನ್ನ ಸೋಲ್ಸ್ಬೇಕು. ಬೇಗ ಬನ್ರಿ. ಸರಿ. ಗಟ್ಟಿ ಹಗ್ಗನೇ ತಂದಿದ್ದೀರಾ? ಹಾಗಾದ್ರೆ ಹಗ್ಗದ ಆಟ ಆಡೋಣ ಬನ್ನಿ. ಕುರ್ಚಿ ಆಟದಲ್ಲಿ ಸೋಲೋದು ನೋಡಿ ಆಗ್ಲೇ ಸುಸ್ತಾಗೋಗಿದ್ಯಾ? ಇವತ್ತು ನಿಮ್ ಕುಟುಂಬದವ್ರ ಜೊತೆ ಎಲ್ಲ ಹೇಗಾದ್ರೂ ಗೆಲ್ಬೇಕು. ಬನ್ನಿ ಬನ್ನಿ. ಸಂತೋಷದಿಂದ ಆಡ್ಬೇಕಾಗಿರೋ ಆಟನ ನೀವು ಸ್ಪರ್ಧೆಯಾಗಿ ಬದಲಾಯಿಸಿದ್ರಿ. ಸಂತೋಷವಾಗಿ ಆಡೋದಕ್ಕೆ ನಾವೇನ್ ಭಿಕ್ಷುಕ್ರಾ? ಹೌದು, ಇದ್ರಲ್ಲಿ ನಿನ್ಗೇನ್ ಸಂಬಂಧ? ನೀನ್ ಆ ಕಡೆ ಹೋಗು. ಜಯಮ್ಮ ಸೋಲೋ ಆಗಿ ಬರ್ತಾಳೆ, ನಿಮ್ಮೆಲ್ರನ್ನೂ ಸೋಲಿಸ್ತಾಳೆ. ಬಸ್ತಿ ಮೇ ಸವಾಲ್. ಬನ್ರಿ. ನನ್ನ ಕೈ ಸಹಕರಿಸ್ತಿಲ್ಲ, ನನ್ನಿಂದ ಆಗಲ್ಲ. ಹಾಗಾದ್ರೆ ಸೋತೆ ಅಂತ ಒಪ್ಕೊಳ್ಳಿ. ಅತ್ತೆಯವ್ರೆ, ನೀವು ಈ ಕಡೆ ಬನ್ನಿ. ಆಗ್ಲೇ ಅಂದ್ರೆ ಇವರು ಲಕ್ಕಿಂದ ಗೆದ್ದಿದ್ದಾರೆ. ಈ ಸಲ ಹಾಗಾಗಲ್ಲ. ನಿಮ್ ಹೆಸರನ್ನ ನಾವು ಉಳಿಸ್ತೀವಿ. ಆ ಆಟದಲ್ಲಿ ಅವನೇನು ಕೂಡ ಸೇರಿಸ್ಕೊಳ್ಳಿ ನಿಹಾರಿಕಾ. ಯಾಕೆ? ಆ ಕ್ರೆಡಿಟ್ ಎಲ್ಲ ಅವನಿಗೆ ಕೊಡೋದಿಕ್ಕಾ? ಅದಲ್ಲ, ನಾನು. ನೀವೇನ್ ಮಾತಾಡ್ಬೇಡಿ, ನಾವು ನೋಡ್ಕೋತೀವಿ. ಜಯಮ್ಮ ಅವರೇ, ನಾವ್ ರೆಡಿ. ಈ ಆಟದಲ್ಲಿ ಯಾರ್ ಗೆಲ್ತಾರೋ ಅವ್ರಿಗೆ ವಿಜಯ. ಆಮೇಲೆ ಏನ್ ಮಾಡ್ಬೇಕೋ ನಾನ್ ಹೇಳ್ತೀನಿ. ರೆಡಿನಾ? ರೆಡಿ. ಡನ್. ವಸಂತ, ನೀನ್ ಎಳೆಯೋ ಏಟಿಗೆ ಜಯಮ್ಮ ಅವರು ಜೀಪಲ್ಲಿ ಬೀಳ್ಬೇಕು. ಪರವಾಗಿಲ್ಲ, ನಮ್ಮನೇಲಿ ಬೀಳ್ಬೇಕು ಅನ್ಲಿಲ್ವಲ್ಲ. ನಮ್ಮ ಹೆಂಗಸರ ವಿಷಯ ನಿಮಗೆ ಗೊತ್ತಿಲ್ಲ ಜಯಮ್ಮ ಅವರೇ. ತುಂಬಾ ನೋಡಿದೀನಿ, ಹೋಗಯ್ಯ ಪಕ್ಕಕ್ಕೆ ನಿಂತ್ಕೋ. ಮೊದಲು ಶುರು ಮಾಡಿ. ರೆಡಿ, 1 2 3 ಸ್ಟಾರ್ಟ್. ಕಮಾನ್ ವಸಂತ, ಕಮಾನ್. ನೀನ್ ಎಳಿತೀಯ ಅಂತ ನನಗೆ ಗೊತ್ತು. ಎಳಿ ಭಾವ, ನಿನ್ ಕಾಲರ್ ಹಿಡ್ಕೊಂಡು ಎಳೆದಷ್ಟು ಈಸಿ ಅಲ್ಲ ಭಾವ. ಜನ ಕೇಳಿಸ್ಕೋತಾರೆ. ಜೈ ಜಯಮ್ಮ. ಅಯ್ಯೋ, 4 ಜನ ಇದ್ದೀರಾ, ಒಬ್ಬರನ್ನ ಎಳೆಯಕ್ಕಾಗ್ಲಿಲ್ಲ. ಎಷ್ಟು ಜನ ಅನ್ನೋದ್ ಲೆಕ್ಕ ಅಲ್ಲ, ಎಷ್ಟು ಶಕ್ತಿ ಇದೆ ಅನ್ನೋದ್ ಲೆಕ್ಕ. ನಿಮ್ ಕುಟುಂಬದ ಪ್ರತಿಭೆ ನೋಡಿದ್ರಲ್ಲ. ಯಾವುದೇ ಆಟ ಆದ್ರೂ ಈ ಜಯಮ್ಮನ್ ಮುಂದೆ ತಲೆ ಬಗ್ಗಿಸ್ಲೇಬೇಕು. ಇನ್ಯಾರಾದ್ರೂ ಇದ್ದೀರಾ? ದಮ್ಮಿದ್ರೆ ಬನ್ನಿ. ಸ್ವಲ್ಪ ಭುಜಬಲ, ಅದೃಷ್ಟ ಇದ್ರೆ ಇಂಥ ಆಟದಲ್ಲಿ ಯಾರ್ ಬೇಕಿದ್ರೂ ಗೆಲ್ಬೋದು.
ದೊಡ್ಡತನ ಅನ್ನೋದು ಸಂಪ್ರದಾಯನ ಪಾಲ್ಸೋದ್ರಲ್ಲೇ ಇರತ್ತೆ. ಸೋತಿರೋ ಪ್ರತಿಯೊಬ್ರು ಸೋಲು ಅಂದ್ರೆ ಗೆಲುವಿಗೆ ಬುನಾದಿ ಅಂತ ಗಾದೆ ಹೇಳೋರೆ. ತುಂಬಾ ಮಾತಾಡ್ತಿದ್ಯಲ್ಲ, ಕೈಲಾದ್ರೆ ನೀನ್ ಅವ್ರನ್ನ ಗೆಲ್ಸು. ದಮ್ಮಿದ್ರೆ ಆಟಕ್ ಬಾ ಹುಡುಗಿ. ಹಲೋ, ದಮ್ಮಿದ್ಯಾ? ನಿನ್ ಕೈಲಾಗುತ್ತಾ? ಈ ಜಯಮ್ಮನ್ ಹೆದರ್ಸೋ ದಮ್ಮಿದ್ಯಾ ನಿನ್ಗೆ? ಅಮ್ನೋರ ಅನುಗ್ರಹ, ವೇದವತಿ ಅಮ್ನೋರ ಅನುಗ್ರಹ ಇದ್ರೆ ಸಾಕು. ಸ್ಪರ್ಧೆಗ್ ನಾನು ಸಿದ್ಧ. ಕುಟುಂಬಕ್ಕೋಸ್ಕರ ಹೋರಾಡೋರು ಸೋಲೋದಿಲ್ಲ. ನಮ್ಮಿಂದಾನೇ ಆಗ್ಲಿಲ್ಲ, ನಿನ್ನೊಬ್ಳಿಂದ ಆಗುತ್ತಾ? ಅವಕಾಶ ಕೊಟ್ರೆ ತಾನೇ ಗೊತ್ತಾಗೋದು. ಅವನಿಷ್ಟು ನಂಬಿಕೆಯಿಂದ ಹೇಳ್ತಿದ್ದಾಳಲ್ವಾ, ಅನುಮತಿ ಕೊಡಮ್ಮ. ವೇದ, ಅವನಿ ನಮ್ಮ ಕುಟುಂಬದ ವಿಷಯದಲ್ಲಿ ತುಂಬಾ ಸಲ ನಮ್ಮನ್ನ ಗೆಲ್ಸಿದ್ದಾಳೆ. ಒಂದು ಅವಕಾಶ ಕೊಡು ವೇದ. ಹೋಗಮ್ಮ. ಇಲ್ ನೋಡು, ನಿನಗಾದ್ರೆ 5 ಸೆಕೆಂಡ್ ಟೈಮ್ ಕೂಡ ನನ್ಗೆ ಅವಶ್ಯಕತೆ ಇಲ್ಲ. 1 2 3 ಗೋ. ಅವನಿನ ಗೆಲ್ಸು ತಾಯಿ. ಅತ್ತೆಯವ್ರ ಹೆಸರನ್ನು ಉಳಿಸ್ತೀನಿ, ಅತ್ತೆಯವ್ರನ್ನ ಗೆಲ್ಲಿಸ್ತೀನಿ. ನೋಡೋಕಿಷ್ಟು ಸಣ್ಣಗಿದ್ದಾಳೆ, ಇಷ್ಟೊಂದು ಶಕ್ತಿ ಇದೆಯಲ್ಲ ಇವಳಿಗೆ. ಏಯ್, ಜೈ ಜಯಮ್ಮ, ಜೈ ಅನ್ನಪೂರ್ಣೇಶ್ವರಿ. ನೀನ್ ಸೂಪರ್ ಅವನಿ. ನೀನು ನನ್ನನ್ನು ಸೋಲಿಸ್ತೀಯಾ? ಮುಂದಿನ ಆಟದಲ್ಲಿ ನೋಡ್ಕೋತೀನಿ. ನೀವೊಂದ್ಸಲ ಗೆದ್ರಿ, ನಾವೊಂದ್ಸಲ ಗೆದ್ದಿದ್ದೀವಿ. ಇನ್ನು ಆಟನ ನಿಲ್ಲಿಸಿ ಮುಂದಿನ ಕಾರ್ಯಕ್ರಮ ನೋಡೋಣ. ನಡೀತಿರೋದನ್ನೆಲ್ಲ ನೀನೇ ನೋಡ್ತಿದ್ಯಾ. ನನ್ನ ನೋವೆಲ್ಲ ಸ್ಪರ್ಧೆಯಲ್ಲಿ ಗೆಲ್ಬೇಕು ಅಂತ ಅಲ್ಲ, ಯಾರ ಮೇಲೂ ಅಧಿಪತ್ಯಕ್ಕೋಸ್ಕರನೂ ಅಲ್ಲ. ಸುತ್ತಮುತ್ತ ಇರೋ ಗ್ರಾಮದ ಪ್ರಜೆಗಳೆಲ್ರಿಗೂ ಒಳ್ಳೇದಾಗ್ಬೇಕು. ನನ್ನ ನಂತರ ನಮ್ಮ ಆಚಾರನ ಮುಂದುವರ್ಸ್ಕೊಂಡು ಹೋಗೋ ಹುಡುಗಿ ಸಿಕ್ಕಿದಾಳೆ. ಅದಕ್ಕೆ ತಾಳೆಗರಿ ಪತ್ರದಲ್ಲಿರೋ ಪ್ರಸಾದದ ರಹಸ್ಯನ ನಿಹಾರಿಕನ್ಗೆ ಹೇಳಿ ಅವಳ ಕೈಯಲ್ಲೇ ಪ್ರಸಾದ ಮಾಡಿಸಿ ಊರಿನ ಪ್ರಜೆಗಳೆಲ್ರಿಗೂ ಹಂಚಿಸ್ತೀನಿ. ನನ್ನ ಜವಾಬ್ದಾರಿನ ಅವಳು
ಅಮ್ಮ ನಿಹಾರಿಕಾ, ಈ ಕಡೆ ಬಮ್ಮ. ಪ್ರಸಾದ ತಯಾರಿ ಮಾಡೋ ಜವಾಬ್ದಾರಿನ ಇನ್ಮೇಲೆ ನನಗೆ ಸೊಸೆ ಆಗೋಳು ತಗೋತಾ ಇದ್ದಾಳೆ. ತಾಳೆಗರಿ ಪತ್ರದಲ್ಲಿರೋ ರಹಸ್ಯನ ನನ್ನ ಸೊಸೆಗೆ ಬೋಧಿಸಿ ಈ ಸರಿ ನಿಹಾರಿಕಾ ಕೈಯಲ್ಲೇ ಪ್ರಸಾದ ತಯಾರು ಮಾಡಿಸಿ ತಗೊಂಡ್ ಬರ್ತೀನಿ. ಪ್ರಸಾದ ಮಾಡೋದೇನು ದೊಡ್ಡ ಬ್ರಹ್ಮವಿದ್ಯೆ ಅನ್ಕೊಂಡಿದ್ದೀರಾ? ಅದನ್ನ ನಾನು ಮಾಡ್ತೀನಿ. ಅದು ಅಷ್ಟು ಸುಲಭ ಅಲ್ಲ ಜಯಮ್ನವ್ರೆ. ಅದರ ರಹಸ್ಯ ಈ ತಾಳೆಗರಿ ಪತ್ರದಲ್ಲಿರತ್ತೆ. ನನ್ನ ಜಾತಕ ಹೊಂದಿರೋ ಹುಡುಗಿ ಮಾತ್ರನೇ ಅದನ್ನ ಮಾಡೋಕ್ಕಾಗತ್ತೆ. ನೀವು ಜನಗಳನ್ನ ಮೂರ್ಖರನ್ನ ಮಾಡ್ಬೋದೇ ಹೊರತು ಈ ಜಯಮ್ಮನಲ್ಲ. ಯಾವ ಗ್ರಂಥನೂ ಓದ್ದೆ ಪ್ರಸಾದ ನಾನ್ ತಯಾರು ಮಾಡ್ತೀನಿ. ಅಮ್ಮೋರೆ, ಹಗ್ಗದ ಆಟದಲ್ಲಾಗಿದ್ದು ಸಾಕಾಗ್ಲಿಲ್ವಾ? ನಮ್ಗಿದ್ ಬೇಕು ಅಂತೀರಾ? ಪ್ರಸಾದ ತಯಾರು ಮಾಡಿದ್ರೆ ನಾನ್ ಗೆದ್ದ ಹಾಗೆ ಅಂತ ಒಪ್ಕೊಳ್ತೀರಾ? ಅದು ಅಸಾಧ್ಯ ಜಯಮ್ನವ್ರೆ. ಅನವಶ್ಯಕವಾಗಿ ವಿಷಯದಲ್ಲಿ ಸ್ಪರ್ಧೆ ಮಾಡೋಕ್ ಬರಬೇಡಿ. ಮತ್ತೊಂದ್ಸಲ ನಿಮ್ಗೆ ಅವಮಾನ ತಪ್ಪಲ್ಲ. ಯಾಕಮ್ಮ ನಿಮ್ಮ ಸ್ಥಾನನ ನೀವೇ ಕಡಿಮೆ ಮಾಡ್ಕೊಳ್ತಿದ್ದೀರಾ? ದೈವದ ಜೊತೆ ಆಟಗಳನ್ನ ಆಡಬಾರ್ದು, ಬಿಟ್ಬಿಡಿ. ಪ್ರತಿ ವರ್ಷ ವೇದವತಿ ಪ್ರಸಾದ ತಯಾರು ಮಾಡೋ ಹಾಗೆ ನಾನ್ ಮಾಡ್ತೀನಿ. ಆಚಾರದ ಪ್ರಕಾರ ಅಮ್ಮನವ್ರಿಗೆ ನೈವೇದ್ಯ ಕೂಡ ಸಮರ್ಪಿಸ್ತೀನಿ. ಆಮೇಲೆ ಎಲ್ರಿಗೂ ಹಂಚ್ತೀನಿ. ಹೊಲಗಳಲ್ಲಿ ಹಾಕಿ. ಆಮೇಲೆ ನಾಯಿ ಬಂದು ನೆಕ್ಕುತ್ತೆ. ಹಾಸ್ಯ ಸಹೋದರ, ಹಾಸ್ಯ. ಅಮ್ಮವ್ರ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ತಲೆ ತೆಗೆದು ಬಿಡ್ತೀನಿ. ಪ್ರಸಾದದಿಂದ ಜಯಮ್ಮ ವಿಜೇತೆಯಾಗಿ ನಿಲ್ತಾಳೆ. ನಿಮ್ಮೆಲ್ರಿಗೂ ದೇವತೆಯಾಗಿ ಕೂತ್ಕೋತಾಳೆ. ಇವ್ರಿಗೆ ಆವೇಶ ಜಾಸ್ತಿ, ಆಲೋಚನೆ ಕಡಿಮೆ. ಜಯಮ್ಮ ನಿಜವಾಗ್ಲೂ ಪ್ರಸಾದನ ತಯಾರು ಮಾಡಿದ್ಲು ಅಂದ್ರೆ ನನ್ನ ಪರಿಸ್ಥಿತಿ ಏನು? ಜಯಮ್ಮ ಅವರು ಅಷ್ಟು ಧೈರ್ಯವಾಗಿ ಹೇಗೋದ್ರೂ ಅರ್ಥ ಆಗ್ತಾ ಇಲ್ಲ. ಅತ್ತೆಯವ್ರು ಮಾತ್ರ ಮಾಡೋದಕ್ಕಾಗೋ ಪ್ರಸಾದನ ಅವ್ರು ಹೇಗೆ ಮಾಡೋಕ್ಕಾಗತ್ತೆ? ಖಂಡಿತ ಇದರಲ್ಲೇನೋ ಮೋಸ ಇದೆ. ಜಯಮ್ಮಗೆ ಪ್ರಸಾದ ತಯಾರು ಮಾಡೋಂಥ ಸೀನ್ ಎಲ್ಲಿದೆ? ಇದರಲ್ಲಿ ಏನೋ ಮೋಸ ಇದೆ. ವೇದವತಿ ಕುಟುಂಬದ ಜೊತೆಗೆ ಊರಿನ ಜನರೆಲ್ಲ ಅನ್ಕೋತಾರೆ. ಎಸ್, ಮೋಸ ಇದೆ. ಆ ಮೋಸ ಏನಂದ್ರೆ ಜಯಮ್ಮ ಅಂದ್ರೆ ಸುಮ್ನೆನಾ? ಗೆಲ್ಲೋಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಮೋಸ ಮಾಡೋ ತಪ್ಪೇ ಆದ್ರೂ ಗೆಲ್ಲೋದೇ ಮುಖ್ಯ.
ಜಯಮ್ಮ ಗೆಲುವು ನಿಂದೆ.